ಈ ದಿವಸ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗವಲ್ಲಿ ಚಿತ್ರದ ಧ್ವನಿ ಸುರಿಬೇಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ನಾಗವಲ್ಲಿ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನಮ್ಮ ದಿವಂಗತ ಕಲಾವಿದ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ಸಿನಿಮಾ, ಯಾವ ಸಿನಿಮಾ ಟೈಟ್ಲು? ಆಪ್ತಮಿತ್ರದಲ್ಲಿ ಒಂದು ಗುಟ್ಟು ಹಾಕಿದ್ರೆ, ನಾಗವಲ್ಲಿ ಗುಟ್ಟು ಹಾಕಿದ್ರೆ ಇಡೀ ಚಿತ್ರಮಂದಿರ ಆಡ್ತಾ ಇತ್ತು. ಆ ಹೆಸರಿನಲ್ಲಿ ಇಟ್ಕೊಂಡು ಈ ದಿವಸ ಈ ನಾಗವಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದ ನಮ್ಮ ಶ್ರೀಯುತ ಹಾಗೆ ನಮ್ಮ ಸಹೋದರರಾದಂಥ ಶ್ರೀಯುತ ಹೆಸರು ಮಹೇಶ್ ಕುಮಾರ್ ನಿರ್ಮಾಣ ಮಾಡಿದ್ದಾರೆ. ನಾಗವಲ್ಲಿ ಅಂತ ಹೇಳುವಾಗಲೇ ಏನೋ ಒಂದು ರೋಮಾಂಚನ ಇದೆ ಆ ಟೈಟ್ಲಲ್ಲಿ. ಅದಕ್ಕೆ ಕಾರಣೀಭೂತವಾದಂಥ ಕಲಾವಿದರು ಎಲ್ಲ ಸೇರ್ಕೊಂಡಿದ್ದ ಕಲಾವಿದರು ಇಲ್ಲಿ ಅವರ ಹೆಸರು ಹೇಳಲಿಕ್ಕಾಗಲ್ಲ. ಎಲ್ಲ ಕಲಾವಿದರು ಅಂತ ಹೇಳ್ಬಿಡ್ತೀನಿ. ಎಲ್ಲ ಕಲಾವಿದರಿಗೂ ಶುಭವಾಗಲಿ. ಕಲಾವಿದರಿಗೂ ಶುಭವಾಗಲಿ. ನಾವೇನೇ ಮಾಡಿದ್ರು ಕೂಡ ಈ ಜನಗಳಿಗೆ ಮುಟ್ಸತ್ಕಂಥವ್ರು ಯಾರು? ಈ ಮಾಧ್ಯಮ ಮಿತ್ರರು. ನಿಮಗೂ ಶುಭವಾಗಲಿ. ಯಾಕೆಂದರೆ ಈ ಸಿನಿಮಾ ಮಾಡೋದು ಒಟ್ಟು ಸುಲಭ ಈ ಕಾಲದಲ್ಲಿ. ನಾವು ಸಿನಿಮಾ ಒಂದು 22 ಸಿನಿಮಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಈಗ ಮಾಡೋಕ್ಕಾಗಲ್ಲ ಅನ್ಕೊಂಡಿಲ್ಲ. ಅವಾಗೆಲ್ಲ ಲಕ್ಷಗಟ್ಟಲೆ ಮಾಡ್ತಿದ್ವಿ. ಮಿತಿ ಮೇಲೆ ಒಂದು ಕಾಲು ಕೋಟಿಯಲ್ಲಿ ಮಾಡ್ತಿದ್ವಿ, 1 ಕೋಟಿ. ಈಗ ಕೇಳಿದ್ರೆ ಎಷ್ಟಪ್ಪ ಅಂದರೆ ಒಂದು 20 ಕೋಟಿ 30 ಕೋಟಿ ಅಂತ ಹೇಳ್ತಾರೆ. ಏನು ಮಾರ ಇಷ್ಟೆಲ್ಲ ಯಾಕೆ ಮಾಡ್ತಿರೋದು? ಏನು ಸಹ ಮಾಡೋದು? ಕಲಾವಿದರಿಗೆ ಕೊಡಬೇಕಲ್ಲ ಸರ್. ಅದು ನಾನು ಹೇಳಲ್ಲ. ನಮ್ಮಲ್ಲಿ 20 ಕಲಾವಿದಿರ್ತಾರೆ, ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸ ಇವಾಗ. ಅಂಥದ್ರಲ್ಲಿ ನಾಗವಲ್ಲಿ ಅಂತ ಸಿನಿಮಾವನ್ನು ನಮ್ಮ ಮಿತ್ರರಾದಂಥ ನಮ್ಮ ನರೇಂದ್ರ ಬಾಬು ಸಹೋದರರು ನಿರ್ಮಾಣ ಮಾಡಿದ್ದಾರೆ. ಕಲಾವಿದರೆಲ್ಲ ಬಂದಿದ್ದಾರೆ. ಸಿನಿಮಾ ಮಾಡಿದ್ವಿ. ಸಿನಿಮಾ ತಯಾರಾದ ನೋಡೋಕ್ಕೆ ಖುಷಿ ಆಗ್ತದೆ. ಆ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮ್ನಲ್ಲಿ ಹೋಗ್ತೀವಲ್ಲ, ನಮ್ಮ ಅಪ್ರಾಣಿ ನಾನು ಹೋಗ್ತಿರಲಿಲ್ಲ. ಒಂದ್ಸಾರಿ ಹೋಗುವೆ ಅಷ್ಟೇ. ಪಿಕ್ಚರ್ ಮುಹೂರ್ತ ಇದ್ದಾಗ ಮಾತ್ರ ಹೋಗುವೆ ಅಷ್ಟೇ. ಆಮೇಲೆ ನಾನು ಹೋಗ್ತಿರಲಿಲ್ಲ. ಯಾಕೆ ಹೋಗ್ಬೇಕು? ಈ ಡೈರೆಕ್ಟರ್ ಸುಮ್ಮನೆ ಕೂತ್ಕೊಳ್ಳೋ ಕಟ್ 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 ಅಂತಾರೆ. ನಾವು ಕೂತ್ಕೊಂಡು ನೋಡೋದೇನಲ್ಲಿ. ನೀವೇನಾರ ಮಾಡ್ಕೊಳ್ರಿ ಅಂತ ಅಂದ್ಕೊಡ್ತಾ ಇದ್ವಿ. ಸಿನಿಮಾ ರೆಡಿ ಆದ್ಮೇಲೆ ನಾವು ಹೋಗಿರ್ತೀವಿ. ತಪ್ಪು ಸರಿ ಅಂದರೆ ಈ ಹೇಗೆ ಮಗುನ ತಾಯಿ ಗರ್ಭದಿಂದ ಹೊರಗಡೆ ಬಂದು ಸಾಕಿ ಬೆಳೆಸ್ತಾಳೋ ಹಾಗೆ ಸಿನಿಮಾನೂ ಹಾಗೇನೆ. ತಾಯಿ ಗರ್ಭದಿಂದನೇ ಬರಬೇಕಿದ್ರು. ಅಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕಿದ್ರು. ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಲೈಟ್ ಬಾಯಿಂದ ಹಿಡಿದು ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು ವರ್ಕರ್ಸ್ ಹಿಡಿದು ಎಲ್ಲರೂ ಕೆಲಸ ಮಾಡಬೇಕು. ಆದರೆ ನಿರ್ದೇಶಕ ತಲೆಯೆಲ್ಲ ಕತೆ ಮೇಲೆ ಇರ್ತದೆ. ಇದು ನಿರ್ಮಾಪಕ ಹಣ ಹಾಕ್ತಾನೆ. ಅವ್ನು ಏನು ಗೊತ್ತಾಗೋದಿಲ್ಲ. ಹಣ ನಾವು ಚೆಲ್ಬಿಡ್ತೀವಿ. ಬೇರೆ ಬಿಸ್ನೆಸ್ ಆಗಲ್ಲ. ಹಣ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ತಿದ್ರೆ ಪರವಲ್ಲ, ಪದಾರ್ಥದ ಮೇಲೆ ಬಂಡವಾಳ ಇರುತ್ತೆ. ಇಲ್ಲ, ಹಂಗಲ್ಲ. ನೀರಿನಲ್ಲಿ ಉಣಿಸ್ಕೊಂಡು ಇದ್ದಂಗೆ ಇದು. ಜನ ನೀವು ಪಿಕ್ಚರ್ ರಿಲೀಸ್ ಆದಾಗ ಜನ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ನಿರ್ಮಾಪಕ ಬರೀಕತ್ತಾನೆ. ಅವಾಗ ಮೊದಲು ಬಿಡ್ತಾನೆ. ಹಾಗಿದೆ ಸಿನಿಮಾದ ಇವಾಗ. ಇವತ್ತು ಹೋದ ವಾರ ನೋಡಿದೆ 9 ಪಿಕ್ಚರ್ ರಿಲೀಸ್ ಸ್ವಾಮಿ. 9 ಸಿನಿಮಾ ಬಿಡುಗಡೆ. ಯಾವತ್ತು ನೋಡೋದು ಜನ, ಯಾವ್ದು ಬಿಡೋದು? 9 ಕನ್ನಡ, ಆಮೇಲೆ ತಮಿಳು ಎಷ್ಟು, ತೆಲುಗು ಎಷ್ಟು, ಹಿಂದಿ ಎಷ್ಟು. ಅದರಿಂದ ಚಿತ್ರರಂಗ ಬೆಳೆದಿದೆ, ಇಲ್ಲ ಅಂತ ಹೇಳ್ತಲ್ಲ. ಅದು ನಿರ್ಮಾಪಕ ಬೆಳೀಬೇಕು. ನಿರ್ಮಾಪಕ ಹುಡುಕೊಂಡ್ರೆ ಬೆಳೆದ್ರೆ ಇನ್ನೂ ಸಿನಿಮಾ ಮಾಡ್ತಾನೆ. ಅದರಿಂದ ಯಾರು ಮಾಡೋಕ್ಕೆ? ಹೊಸಬರು ಬರ್ತಾರೆ, ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದರಿಂದ ನಿಜವಾಗ್ಲೂ ಕೂಡ ನಮ್ಮ ರಮೇಶ್ ಬಾಬು ಸಹೋದರರು ಮಹೇಶ್ ಅವರು ಸಾಹಸ ಮಾಡಿ ಕೆಲಸವನ್ನು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ನಾಗವಲ್ಲಿ ಹೆಸರಿನಲ್ಲಿ ಏನೋ ಒಂದು ರೋಮಾಂಚನ ಇದೆ, ಒಂದು ಅಟ್ರಾಕ್ಷನ್ ಇದೆ ಅಂತ ಸಿನಿಮಾನು ಮಾಡಿದಂಥ ಪ್ರಕಾಶ ರಮೇಶ್ ಬಾಬು ಅವ್ರಿಗೂ ವಯಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ. ಮಹೇಶ್ ಅವ್ರಿಗೂ ಕಲಾವಿದರಿಗೂ ಎಲ್ಲರೂ ನಿಮಗೆ ತಂತ್ರಜ್ಞರೆಲ್ಲರೂ ಬಂದಿದ್ದೀರಾ ಇಲ್ಲಿ. ಮೇಲಾಗಿ ಇದು ಜಾಗ ನಮ್ಮ ಜಯರಾಮ್ ಅವರು ಭಾಳ ವಿಶೇಷವಾಗಿದೆ ರೀ. ಈ ಜಾಗಕ್ಕೆ ಬಂದು ಏನೊಂದು ಅಟ್ರಾಕ್ಷನ್ ಇದೆ. ನೀವೆಲ್ಲ ಉಪಯೋಗಿಸ್ಕೊಳ್ರಪ್ಪ. ಎಲ್ಲಿ ವೆಂಕಟೇಶ? ನಮ್ಮ ವೆಂಕಟೇಶ್ ಅಲ್ಲಪ್ಪ, ಅವ್ರಿಗೆ ಉಪಯೋಗಿಸ್ಕೊಳ್ರಪ್ಪ. ಜಾಗ ಚೆನ್ನಾಗಿದೆ. ಇದು ಎಲ್ಲದಕ್ಕೂ ಹತ್ರ ಇದೆ. ಒಳ್ಳೆ ತಿಂಡಿ ಸಿಗುತ್ತೆ. ಎಂಥ ತಿಂಡಿ ಬೇಕು? ಎಲ್ಲ ಒಳ್ಳೆ ತಿಂಡಿ.
ಎಲ್ಲ ಸಹ ನ್ಯಾಚುರಲ್ ಟಿಪ್ಪನ್ಸ್ ಇರ್ತದೆ. ಇದನ್ನೆಲ್ಲ ಇಲ್ಲ ಉಪಯೋಗಿಸ್ಕೊಳ್ಳಿ. ಭಾಳ ಚೆನ್ನಾಗಿದೆ ನಮ್ಮ ಜಯರಾಮ್ ಅವರು, ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೂ ಶುಭವಾಗಲಿ, ಚಿತ್ರತಂಡದ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾಯಕರು ಯಾರು ಬಂದಿದ್ದಾರಪ್ಪ? ವಾಕ್ಯ ನಿಮ್ಮ ಹೆಸರು? ನೀನು ನಮ್ಮ HMK ಮೂರ್ತಿ ಮೊಮ್ಮಗ ಅಂತ ಇಲ್ಲ, HMK ಮೂರ್ತಿ ಅಂತ ಹೇಳಿ ಸಿನಿಮಾ ರಂಗೆ ಬಹಳ ಪಿಲ್ಲರ್ ಇದ್ದಾಗಿದ್ರು. ಇವತ್ತು ಅವರಿಲ್ಲ, ಅವ್ರ ಮೊಮ್ಮಗ ಬಂದಿದ್ದಾನೆ, ಅವನು ಕೂಡ ಆಕ್ಟ್ ಮಾಡಿದ್ದಾನಂತೆ. ಖುಷಿ ಆಯಿತು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗವನ್ನು ಜಗತ್ತು ಪ್ರೀತಿಸ್ಕಂತ ನಮ್ಮ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರಿ, ಯಾರು ಕಂಡಿದ್ದಾರ್ರಿ, ಆದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಆಗಲಿ ಬಿಡಿ ನಮ್ಮ ಸಹಾಯಗಳು, ನಮಗೆಲ್ಲ ಖುಷಿ ಅಲ್ವ. ಅಶ್ವತ್ಥನಾರಾಯಣ ಬಂದಿದ್ದಾರೆ. ಇದರಲ್ಲಿ ಇಷ್ಟು ಬಿಡುಗಡೆ ಕಾರ್ಯಕ್ರಮಗಳಿದ್ರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಇದರಲ್ಲಿ ಕೂಡ ಅವರಿಗೆ ಭಗವಂತ ಈ ನಾಡದೇವಿ ಇನ್ನೂ ಹೆಚ್ಚಿನ ಕೀರ್ತಿ ಕೊಡಲಿ, ಪದವಿ ಕೊಡಲಿ. ಅವ್ರು ನರೇಂದ್ರ ಬಾಬು ಹೇಳಿದಾಗೆ ಅವ್ರು ಆದಷ್ಟು ಬೇಗ ಆ ಸ್ಥಾನಮಾನ ಗಳಿಸ್ಲಿ ಅಂತ ಹೇಳ್ತಾ, ಹೌದು ಆಗಬೇಕು, ಬರಬೇಕು, ಇಂಥ ಜನಾಂಗವಾಗಿ ಬರಬೇಕು. ನೋಡಿ ಯಾವಾಗಲೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ, ಈಗ ಒಂಥರ ಹಸನ್ಮುಖಿ, ಯಾವತ್ತೂ ಕೂಡ ಯಾರೇ ಹೋದ್ರು ಕೂಡ ಮುಖ ಗಂಟೆ ಹಾಕೊಂಡಾಗ ಅದಿಲ್ವೇ ಇಲ್ಲ. ಅದಕ್ಕೆ ಮಾತಾಡ್ತಾರೆ, ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಅವ್ರು ಕೆಲಸ ಮಾಡಿಕೊಡ್ತಾರೆ ಬಿಡ, ಅದು ಬೇರೆ ವಿಷಯ. ಬಟ್ ಆ ಸ್ವಾಗತ ಇದೆಯಲ್ಲ, ಆ ಸಂಭಾಷಣೆ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ಯಾರು ಮಾಡ್ಕೊಳಕ್ಕಾಗಲ್ಲ. ಅಂತ ವ್ಯಕ್ತಿತ್ವದ ಹಿರಿಮೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಅಶ್ವತ್ಥನಾರಾಯಣ ಬಂದಿದ್ದಾರೆ. ನಮಗೆಲ್ಲರೂ ಖುಷಿ ಆಯಿತು. ಕಲಾವಿದರಿಗೆ, ತಂದಜ್ಜರಿಗೆ, ಮೇಲಾಗಿ ನಿರ್ಮಾಪಕರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ತಾ, ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ ಪ್ರತಿಯೊಬ್ಬರು ಒಳ್ಳೆಯದಾಗಲಿ ಹೇಳಿ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.